इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। देव श्री शांतिनाथ भगवान की, आचार्य गुरुवर परम पूज संत श्रीमणि विद्यासागर जी महाराज की जय। ಧರ್ಮ ಮತ್ತು ಧರ್ಮಾತ್ಮರು ಇವರು ಎರಡೂ ಜನ ಬೇರೆ ಅಲ್ಲ. ಧರ್ಮ ಮತ್ತು ಧರ್ಮಾತ್ಮರು ಇದೆರಡು ಬೇರೆ ಬೇರೆ ವಸ್ತು ಅಲ್ಲ. ಯಾರು ಧರ್ಮಾತ್ಮರಿದ್ದಾರ ಅವರಲ್ಲೇ ಧರ್ಮ ಇರ್ತದೆ. ಏನಿರ್ತದೆ? ಆ ಧರ್ಮಾತ್ಮರನ್ನು ಧರ್ಮ ಬಿಟ್ಟು ಬೇರೆ ಕಡೆ ಎಲ್ಲೂ ಆ ಧರ್ಮಕ್ಕಿರಲಿಕ್ಕೆ ಒಂದು ಜಾಗ ಇಲ್ಲ. ಯಾರು ಧರ್ಮವನ್ನು ಧಾರಣೆ ಮಾಡಿದಾರೋ ಅವರಲ್ಲೇ ಧರ್ಮ ಇರ್ತದೆ. ಆ ಧರ್ಮ ಧಾರಣೆ ಮಾಡೋರು ಯಾರು ಬೇಕಾದರೂ ಧಾರಣೆಯನ್ನು ಮಾಡಬಹುದು. ಏನು ಮಾಡ್ಬೋದು? ಆ ಧರ್ಮ ಧಾರಣೆ ಮಾಡೋಕ್ಕೆ ಯಾರಾದರೂ ಆಗಿರ್ಬೋದು. ಅದಕ್ಕೆ ಅದರ ಧಾರಣೆ ಅವರು ಮಾಡಬೇಕಷ್ಟೆ. ಜೀವನದಲ್ಲಿ ಯಾವಾಗಲೂ ಒಬ್ಬ ಅಧರ್ಮಿ ಆಗಿದಾನಂತಂದ್ರೆ ಅವನು ಯಾವಾಗಲೂ ಅಧರ್ಮಿಯಾಗಿ ಉಳಿಬೇಕು ಅನ್ನತಕ್ಕಂಥ ನಿಯಮಗಳು ಏನೂ ಇಲ್ಲ. ಅವರ ಜೀವನವನ್ನು ಧರ್ಮದಲ್ಲಿ ಅಳವಡಿಸ್ಕೊಂಡು ಮುಂದೆ ಧರ್ಮಾತ್ಮರು ಆಗಬಹುದು. ಏನಾಗ್ಬೋದು? ಹೌದು, ಇದಕ್ಕೇನು ಬಂಧನಗಳು ಯಾವುವು ಇಲ್ಲ. ಆದರೆ ಆ ಧರ್ಮವನ್ನು ಅಳವಡಿಸ್ಬೇಕಲ್ಲ. ಏನು ಮಾಡಬೇಕು? ಅದಕ್ಕಾಗಿ ಧರ್ಮವನ್ನು ಅಳವಡಿಸೋರನ್ನ ನಮ್ಮ ಶಾಸ್ತ್ರದಲ್ಲಿ, ಗ್ರಂಥದಲ್ಲಿ, ಪುರಾಣಗಳಲ್ಲಿ ಬೇಕಷ್ಟು ಸಿಕ್ಕಿದಾವೆ. ಅವ್ರು ಹೇಗಿದ್ದರು, ಅವ್ರ ಜೀವನ ಧರ್ಮದ ಕಡೆಗೆ ಯಾವಾಗ ತಿರುಗಿತು, ಅವ್ರ ಜೀವನವನ್ನು ಬದಲಾವಣೆ ಮಾಡಿಕೊಂಡ್ರು. ತಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳೋದನ್ನೇ ಸತ್ಸಂಗತಿಯ ಒಂದು ಸಾರ್ಥಕವಾಗಿದೆ. ಇದು ಇಲ್ಲ ಅಂತಂದರೆ ಏನೂ ಇಲ್ಲ. ನಿಮ್ಮ ಜೀವನವನ್ನು ನೀವು ಪರಿವರ್ತನೆ ಮಾಡಿಕೊಳ್ಬೋದು. ಏನು ಮಾಡ್ಬೋದು? ಇದೇನು ದೊಡ್ಡ ಇದು ಅಂತಲ್ಲ, ಅಸಾಧ್ಯವಾದ ಕಾರ್ಯ ಅಲ್ಲ. ಅದನ್ನು ನಾವು ಯಾವಾಗ ಬೇಕಾದರೂ ಜಬ್ ಜಾಗೆ ತಬ್ ಸಬೇರ, ನೀವು ಯಾವಾಗ ಎಚ್ಚರ ಆಗ್ತೀರಾ ಆವಾಗ ಬೆಳಗಾಗ್ತದೆ. ನೀವು ಸಾಯಂಕಾಲ ರಾತ್ರಿ 12 ಗಂಟೆಗೆ ಹೇಳ್ರಿ, ಬೆಳಗ್ಗೆ 12 ಗಂಟೆಗೆ ಹೇಳ್ರಿ. ಸೂರ್ಯ ತನ್ನ ಸಮಯದಲ್ಲಿ ತಾನು ಉದಯ ಆಗ್ತಾನೆ, ಅವನ ಸಮಯದಲ್ಲಿ ಅವನು ಅಸ್ತ ಆಗ್ತಾನೆ. ಆದರೆ ನಮ್ಮ ಜೀವನದ ಒಂದು ಸೂರ್ಯ ಅಂತಕ್ಕಂಥದ್ದು ಏನಿದೆಯಾ, ಆ ಒಂದು ಪ್ರಕಾಶಮಾನವಾದದ್ದಿದೆ ಧರ್ಮ. ನಮ್ಮ ಜೀವನವನ್ನೆಲ್ಲ ಭವಿಷ್ಯದಲ್ಲೆಲ್ಲ ಉಜ್ವಲವಾಗಿ ಉಳಿತದೆ. ಅಲ್ಲಿ ರಾತ್ರಿ ಎಂದೂ ಆಗಲ್ಲ. ನಾವು ಧರ್ಮವನ್ನು ಧಾರಣೆ ಮಾಡಿದರೆ ಮುಂದೆ ನಮ್ಮ ಜೀವನದಲ್ಲಿ ಎಂದೂ ಆ ಕತ್ತಲೆ ಅಂಧಕಾರವಾದದ್ದಿಲ್ಲ. ಅದು ಹಗಲಿರ್ಬೋದು, ರಾತ್ರಿ ಇರ್ಬೋದು. ಯಾಕೆ ಅಂತಂದರೆ ಧರ್ಮ ಅಷ್ಟು ಪವಿತ್ರವಾದ ಒಂದು ವಸ್ತು ಇದೆ. ಅದಕ್ಕೇನೋ ಧರ್ಮ ಧಾರಣೆ ಮಾಡೋಕ್ಕೆ ನೀವೇನು ತಿಳಿಬೇಡ್ರಿ, ನಾನು ಕೋಟ್ಯಾಧೀಶ ಆಗಬೇಕು, ನಾನು ಹಾಗಾಗಬೇಕು. ಧರ್ಮ ಪಾಲನೆ ಮಾಡೋಕ್ಕೆ ಹಾಗೂ ಹೀಗೂ ಏನಿಲ್ಲ. ಶಾಸ್ತ್ರದಲ್ಲಿ ಎಷ್ಟೋ ಕತೆ ಪುರಾಣಗಳನ್ನು ಬರೆದಿದ್ದಾರೆ. ಯಾರು ಬೇಕಾದರೂ ಪಾಲನೆ ಮಾಡ್ಬೋದು ಅಂತ. ತನ್ನ ಶಕ್ತಿ ಅನುಸಾರ ತಾನು ಆ ಧರ್ಮವನ್ನು ಧಾರಣೆ ಮಾಡ್ಬೋದು. ಅದಕ್ಕೆ ಒಂದು ಕತೆ ಬರ್ತದೆ ಶಾಸ್ತ್ರದಲ್ಲಿ. ಒಬ್ಬರು ನಮ್ಮ
ಹೇಗೆ ಅವರು ಧರ್ಮದನ್ನು ಧಾರಣೆ ಮಾಡ್ಕೊಂಡು ಹೋದರು ಅಂದರೆ ಸಣ್ಣ ಸಣ್ಣ ಜೀವ ಆಗಿರಲಿ, ಏನಾಗಿರಲಿ, ಹೌದು ಸಣ್ಣವಾಗಿರ್ಬೋದು. ಸಮಯದಲ್ಲಿ ಅವ್ರು ಏನು ಮಾಡ್ತಾರಂತ ಅಂದರೆ ನಮಗೇನೂ ಕಾಣಂಗಿಲ್ಲ, ಆದರೆ ಆ ಧರ್ಮವನ್ನು ನಿಷ್ಠೆಯಿಂದ ಪಾಲನೆ ಮಾಡಿ ಈಗ ನಿಮಗೆ ಬರ್ತಾ ಇದೆ. ಪಾರ್ಶ್ವನಾಥ ಭಗವಂತರ ಜೀವ ಒಂದು ಆನೆಯ ಪರ್ಯಾಯದಲ್ಲಿತ್ತು. ಯಾವುದರಲ್ಲಿ? ಆನೆಯ ಪರ್ಯಾಯದಲ್ಲಿದ್ದಾಗ ಮದೋನ್ಮತ ಆಗಿ ಬರ್ತಾ ಇತ್ತು. ಅಲ್ಲಿ ಆ ರಾಜನು ದೀಕ್ಷೆ ತಗೊಂಡಿದ್ರಲ್ಲ, ಯಾರು ರಾಜರ ಮಂತ್ರಿ ಆಗಿದ್ರಲ್ಲ ಅವರು ಬಂದಾಗ ರಾಜನ ಮೇಲೆ ಮದೋನ್ಮತ ಆಗಿ ಬರ್ತಾ ಇದ್ದಾಗ ಆ ಮುನಿಗಳನ್ನು ನೋಡಿದ ತಕ್ಷಣ ಆವಾಗ ಆನೆಗೆ ಎಲ್ಲ ಧರ್ಮದ ಸಂಬೋಧನೆಯನ್ನು ಮಾಡಿದರು. ಯಾರಿಗೆ? ನೀವೇನು ತಿಳಿಬೇಡ್ರಿ, ಶ್ರೀಮಂತರಷ್ಟೇ, ದುಡ್ಡಿದ್ದವರಷ್ಟೇ, ಮನೆ ಇದ್ದವರಷ್ಟೇ ಧರ್ಮ ಮಾಡೋಕ್ಕಾಗ್ತದೆ. ಮನೆ ಇಲ್ಲದಿದ್ರೆ ತೊಂದರೆ ಇಲ್ಲ, ಏನಿಲ್ಲ, ಮನೆ ಇಲ್ಲದಿದ್ರೂ ತೊಂದರೆ ಇಲ್ಲ. ನೀವೆಲ್ಲಿರ್ತೀರ ಅದೇ ನಿಮ್ಮ ಮನೆ. ಆ ಆನೆ ದಿನಾಲೂ ನೋಡ್ರಿ, ಇಂಥ ಆನೆಗಳ ಕಥೆಯನ್ನು ಇದರಲ್ಲೂ ಬಂದೈತೆ, ಪದ್ಮ ಪುರಾಣದಲ್ಲೂ ಬಂದೈತೆ. ಹಾಗೆಯೇ ಈ ಆನೆ ಏನು ಮಾಡ್ತಿತ್ತು, ದಿನಾಲೂ ಆ ಮುನಿಗಳ ದರ್ಶನ ಮಾಡಿಕೊಂಡು ಅವರಿಂದ ಧರ್ಮೋಪದೇಶ ಕೇಳಿ ಸಮ್ಯಕ್ ದರ್ಶನ ಮತ್ತು ಅನುವ್ರತಗಳನ್ನೆಲ್ಲ ಧಾರಣೆ ಮಾಡ್ತಂತೆ. ಏನು ಮಾಡ್ತು? ಎಲ್ಲ ಧಾರಣೆ ಮಾಡ್ತು. ಏನು ಮಾಡ್ತೈತಂತ ಗೊತ್ತಾ? ಪ್ರತಿದಿನ ಆ ಬೇರೆ ಆನೆಗಳೆಲ್ಲ ಗಿಡ ಸೊಪ್ಪು ಎಲ್ಲ ಮುರಿದು ಹಾಕಿದ್ನ ಒಣ ತಪ್ಪಲನ್ನು ಸೊಪ್ಪುಗಳನ್ನು ತಗೊಳ್ಳೋದು. ಆ ಆನೆಗಳೆಲ್ಲ ನೀರು ಕುಡ್ಕೊಂಡು ಹೋದ ಮೇಲೆ ಹೋಗಿ ನೀರು ಕುಡ್ಕೊಂಡು ಬರ್ತಾಯಿತ್ತು. ನೀರು ಕುಡ್ಕೊಂಡು ಬರೋದು, ದಿನಾಲೂ ಭಗವಂತರ ಭಕ್ತಿ. ಅದು ಆನೆನೂ ಭಕ್ತಿ ಮಾಡೋಕ್ಕೆ ಬರ್ತದೆ. ಸಾಮಾಯಿಕ ಅದು ಹೆಂಗೆ ಸಾಮಾಯಿಕ ಮಾಡ್ತದೆ ರೀ ಮಹಾರಾಜ? ಓದೋಕ್ಕೇನು ಬರಲ್ಲ, ಹೆಂಗೆ ಸಾಮಾಯಿಕ ಮಾಡ್ತದೆ? ಸಾಮಾಯಿಕ ಪಾಠ ಹೆಂಗೆ ಹೇಳೋದ? ಅದಕ್ಕೇನು ಸಾಮಾಯಿಕ ಪಾಠ ಹೇಳೋಕ್ಕೇನು ಅದಕ್ಕೇನು ಇದು ಮಾಡ್ಬೇಕಂತಿಲ್ಲ. ಅಂದರೆ ದೃಢತೆ ಅವರು ಅಷ್ಟು ಇದು. ಆಮೇಲೆ ಹಾಗೆ ಮಾಡ್ತಾ ಹೋತು. ಆನೆ ಮತ್ತೆ ಕ್ಷೀಣಿಸ್ಕೊತಾ ಹೋತು. ಒಂದಿನ ಒಂದು ಜಾಗದಲ್ಲಿ ನೀರು ಕುಡಿಯೋಕ್ಕಂತೇಳಿ ಇಳೀತು. ಅಲ್ಲಿ ಅಂದರೆ ದಲ್ದಲ ಭೂಮಿಯಲ್ಲಿ ತನ್ನ ಎದ್ದು ಬರೋಕ್ಕಾಗಲ್ಲ. ಅಷ್ಟೊತ್ತಿಗೆ ಮತ್ತೆ ನೋಡ್ರಿ ಮಹಾರಾಜರು ಧರ್ಮ ಮಾಡಿ ಹಿಂಗಾತು. ಏನತ್ತ ಇದು ಒಂದು ಇವರು ಕಲ್ತಾರ, ಧರ್ಮ ಮಾಡಿ ಉಂಡ ನೋಡ್ರಿ, ಭಾಳ ಉಂಡು ಧರ್ಮ 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 ಅಂಥೇಳಿ ಎಲ್ಲ ಊಟ ಮಾಡಿದ್ರು ತಗ. ಆದ್ರೆ ಊಟ ಮಾಡಿದ್ರು ಅನ್ನೋದನ್ನಲ್ಲಿ ಎಷ್ಟು ಊಟ ಮಾಡೋರು, ಇನ್ನು ಮುಂದೆ ಎಲ್ಲಿ ತಕ್ಕ ಉಣ್ಣೋರು ಅದು ಇವ್ರಿಗೆ ಗೊತ್ತಿಲ್ಲ. ಎಲ್ಲಿ ತಕ್ಕ ಇದು ಜೊತೆಗೆ ಬರ್ತದೆ. ಶಾಸ್ತ್ರದಾಗ ಹೇಳೋದಲ್ಲ, ಒಂದು ಮುಟ್ಟಿ ಅಕ್ಕಿಯನ್ನು ದಾನ ಕೊಟ್ಟಿದ್ದರಿಂದ ಅದರ ಫಲ ಒಂದು ಸರಿ ಒಬ್ಬರು ಕೇಳ್ತಾರಂತೆ, ಸತ್ಸಂಗತಿಯ ಫಲ ಏನು ಅಂತ. ಒಬ್ಬರು ಏನ ಸತ್ಸಂಗತಿ ಅಂದರೆ ಅವರೇನು ಪೂರ್ಣ ಸಾಧು ಇರಲ್ಲ, ಏನೋ ಚುಲ್ಲಕರಿದ್ದಿರ್ಬೋದು, ಏನಿರ್ಬೋದು, ಅಥವಾ ಯಾರಿಗೆ ಕೇಳಿದ್ರಂತೆ, ಭಗವಂತರಿಗೆ ಕೇಳಿದ್ರು ಅಂತ ಲೌಕಿಕದಲ್ಲಿ ಹೇಳ್ತಾರೆ. ಅವರೊಬ್ಬರು ಸತ್ಸಂಗತಿಯ ಫಲ ಏನಂದರೆ ವ್ರತ ನಿಯಮ, ಅಥವಾ ಒಬ್ಬ ಪ್ರತಿಮಾಧಾರಿ ಶ್ರಾವಕ ಇರ್ಬೋದು. ಅವ್ರಿಗೆ ಕೇಳಿದ್ರಂತೆ, ಹೋಗಿ ಯಾರಿಗೂ ಗುರುಗಳಿಗೋ ಭಗವಂತರಿಗೆ ಯಾರಿಗೂ ಕೇಳಿದ್ರು, ಸತ್ಸಂಗತಿಯ ಫಲ ಏನು ಅಂತ ಹೇಳ್ರಿ ಅಂದ್ರಂತೆ. ಆವಾಗ ಅವ್ರು ಏನು ಹೇಳಿದ್ರು, ಅಲ್ಲಿ ಒಂದು ಓತಿ ಕಟ್ಟಿದೆ, ಅದಕ್ಕೆ ಹೋಗಿ ಕೇಳ್ರಿ ಅಂತ ಅಂದ್ರಂತೆ. ಏನಂತ ಹೇಳ್ತದೆ ಸತ್ಸಂಗತಿ ಫಲ. ಅದಕ್ಕೆ ಹೋಗಿ ಕೇಳಿದ್ರು. ಸತ್ಸಂಗತಿಯ ಫಲ ಏನು ಅಂತ ಕೇಳಿದಕ್ಕೂ ಆ ಓತಿ ಕೊಟ್ಟು ಸತ್ತೋಗಿ ಬಿಡ್ತಾನೆ. ಅಯ್ಯೋ ನಾನೇನು ಮಾಡಿದ್ನಪ್ಪ, ಇದು ಇಲ್ಲಿ ಬಂದು ಕೇಳಿ ಇದು ಸತ್ತೇ ಹೋತಲ್ಲ ಅಂತ. ಮತ್ತೆ ಹೋಗಿ ಕೇಳಿದ್ರು ಸತ್ಸಂಗತಿಯ ಫಲ ಏನು ಅಂತ. ಅಲ್ಲೊಂದು ಗಿಳಿ ಇದೆ. ಯಾವುದು ಗಿಳಿ ಇದೆ. ಆ ಗಿಳಿ ಕೇಳ್ರಿ ಸತ್ಸಂಗತಿಯ ಫಲ ಏನು ಅಂತ ಹೇಳಿದ್ರಂತೆ.
ಆ ಸತ್ಸಂಗತಿಯ ಫಲ ಏನು ಅಂತ ಹೇಳಿದ್ರೆ ಆ ಗಿಳಿ ಅಟ್ ಕೇಳಿದ ತಕ್ಷಣ ಆ ಗಿಳಿ ಸತ್ತು ಹೋಗಿಬಿಡ್ತು. ಏನಾಗ್ಬಿಡ್ತು? ಆ ಗಿಳಿನೂ ಸತ್ತು ಹೋಗ್ಬಿಡ್ತು. ಇನ್ನು ಸತ್ಸಂಗತಿ ಫಲ, ಅರೆ ನಂದೇನು ಕತಿಯಪ್ಪ, ನಾ ಎಲ್ಲ ಪಾಪ ಕಟ್ಕೊಂಡು ಹೋಗ್ಕತ್ತಿದ್ದೆ. ಇನ್ನೇನು ಮಾಡ್ರು? ಆ ಸತ್ಸಂಗತಿಯ ಫಲ ಏನು ಅಂತ ಕೇಳಕ್ಕೆ ಹೋದ್ರೆ ಅವ್ರು ಕೇಳಿದ್ರಂತೆ, ಏನು ಹೇಳಿದ್ರಂತೆ, ಇಲ್ಲೊಂದು ಗುಬ್ಬಿ ಐತೆ ಅದಕ್ಕೆ ಹೇಳ್ರಿ ಅದು ಹಾಡ್ತ ಅದು ಹೇಳ್ತದ. ಆ ಗುಬ್ಬಿಗೆ ಹೋಗಿ ಕೇಳೋದಕ್ಕೂ ಗುಬ್ಬಿ ಸತ್ತೇ ಹೋಗ್ಬಿಡ್ತು. ಏನಾಯ್ತ? ಗುಬ್ಬಿ ಸತ್ತು ಹೋತು. ಅರೆ ನಾನು ಎಷ್ಟು ಪಾಪ ಕಟ್ಕೊಂಡಪ್ಪ, ಇದೆಲ್ಲ ಯಾರಿಗೆ ಬೇಕು ನನಗೆ ಅಂದರೂ ಒಂದು ಧರ್ಮ, ಆ ಪವಿತ್ರತೆಯ ಬಗ್ಗೆ ನಂಬಿಕೆನೂ ಇತ್ತು. ಹೀಗಾಗಕ್ಕಂತೂ ಸಾಧ್ಯ ಇಲ್ಲ, ಆದರೆ ಇದರ ಹಿನ್ನೆಲೆ ಏನಾದರೂ ಇರ್ಬೋದು ಅಂತೇಳಿ ಮತ್ತೆ ಹೋಗಿ ಕೇಳಿದ್ರಂತ. ಏನಂತ? ಸತ್ಸಂಗತಿಯ ಫಲ. ಅಲ್ಲೊಂದು ಏನಿದೆ, ಹಸು ಇದೆ ಅದಕ್ಕೆ ಹೇಳ್ರಿ ಅಂತ. ಆ ಹಸು ಕೇಳಿದ್ರು ಸತ್ಸಂಗತಿಯ ಫಲ ಏನು ಅಂತ. ಸಜ್ಜನರ ಸಂಗತಿಯ ಫಲ, ಒಳ್ಳೆಯವರ ಸಂಗತಿಯ ಫಲ ಏನು? ನಮ್ಮ ಆಚಾರ್ಯ ಭಗವಂತರು ಇದನ್ನು ಮೂಕ್ ಮಾಟಿಲ್ ಭಾಳ ಚೆನ್ನಾಗಿ ಬರ್ದಾರೆ. ಏನಂತ ಹೇಳಿದಾರಂದರೆ, ಜೈಸೆ ಸಂಗತಿ ವೈಸೆ ಮತಿ, ಜೈಸೆ ಮತಿ ವೈಸೆ ಅಗ್ರಿಮ್ ಗತಿ, ಮಿಲ್ತಿ ಜಾತಿ ಬೇಟಾ ಮಿಲ್ತಿ ಜಾತಿ. ಯಾವ ಸಂಗತಿಲಿ ಇರ್ತೀವೋ ಹಾಗೆ ನಮ್ಮ ಮನಸ್ಸು ಹೇಗಿರ್ತದ ಹಾಗೆ ನಮ್ಮ ಮುಂದಿನ ಅಂದರೆ ಮುಂದಿನದು ನಮ್ಮ ಗತಿ ಆಗ್ತದೆ. ಆವಾಗ ಹಸುವಿಗೆ ಕೇಳಿದ ತಕ್ಷಣ ಹಸುವು ಸತ್ತು ಹೋಗಿಬಿಡ್ತಂತೆ. ಏನಾಯ್ತು? ಅಯ್ಯೋ, ಒಂದು ಕಡೆ ನೋಡಿದ್ರೆ ನನಗೇನು ಹಸುನ ಹತ್ಯೆ ಮಾಡಿದ ಪಾಪ ಆಗ್ತದೋ ಏನ, ಆದರೆ ನಾನೇನು ಅಂಥದ್ದು ಮಾಡಿಲ್ಲ. ಅಂದರೆ ಸತ್ಸಂಗತಿಯ ಫಲ ಏನು ಅಂತ ಅಲ್ಲಿ ಸಾಧುಗಳು ಹೇಳಿದ್ರಂತೆ. ಈ ರೀತಿ ಹೇಳ್ತದ. ಆವಾಗ ಮತ್ತೆ ಹೋಗಿ ಕೇಳಿದ್ರು, ಯಾರಿಗೆ? ಸತ್ಸಂಗತಿಯ ಫಲ ಏನು ಹೇಳ್ರಿ ಮಹಾರಾಜರೇ. ಆವಾಗ ಈ ನಗರದಲ್ಲಿ ಒಬ್ಬ ರಾಜಕುಮಾರದನ, ಅವನಿಗೆ ಕೇಳ್ರಿ, ಅವನು ಹೇಳ್ತಾನ ಅಂತಂದ್ರು. ಈಗೇನು ಮಾಡೋದು? ರಾಜಕುಮಾರನ ಎಲ್ಲರನ್ನೂ ಸಾಯಿಸೋದು ಸತ್ಸಂಗತಿಯನ. ಆವಾಗ ಆ ರಾಜಕುಮಾರ ಆ ಒಬ್ಬ ಶ್ರಾವಕ, ಇನ್ನು ನಿಷ್ಠಾವನು ಶ್ರಾವಕರ ವ್ರತ ಪಾಲನೆ ಮಾಡ್ತಿದ್ದ. ರಾಜಕುಮಾರಿಗೆ ಹೋಗಿ ಕೇಳಿದಾಗ ಅವನು ಹೇಳಿದ್ರಂತ, ಸತ್ಸಂಗತಿ ಫಲ ಅಂದರೆ ನೀವು ಮೊದಲು ಯಾರಿಗೆ ಕೇಳಿದ್ರಿ? ಓತಿ ಕೇಳಿದೆ. ಓತಿ ಕಟ್ಟ ಅಂತೀರನ? ಹಾಂ, ಆ ಓತಿ ಕೇಳಿದ್ರಲ್ಲ, ಆ ಓತಿನೇ ನಾನಿದ್ದೆ. ನೀವು ಕೇಳಿದ ತಕ್ಷಣ ನನ್ನ ಪ್ರಾಣ ಹೋದ. ನಿಮ್ಮ ಒಂದು ಕ್ಷಣಕ್ಕೆ ನಿಮ್ಮ ಸಂಗತಿಗೆ ಬಂದ ತಕ್ಷಣ ನಾನು ಏನಾಗ್ಬಿಡಿದೆ? ಗಿಳಿಯಾಗಿಬಿಡಿದೆ. ಮತ್ತು ಇನ್ನೊಂದು ಸಂಗತಿಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಲ್ಲ, ಇನ್ನು ಕೆಲವು ದಿನದಾಗ ಬಂದು ನಾನು ಕೇಳಿದಾಗ ನಾನು ಗುಬ್ಬಿ ಆಗಿದ್ದೆ. ಆಗ ಅದು ನನ್ನ ನಿಮ್ಮೊಂದು ಕ್ಷಣದ ಸಂಗತಿಯಿಂದ ಮತ್ತು ನಾನು ಹಸುವಾಗಿ ಹುಟ್ಟಿದೆ. ಆಮೇಲೆ ಹಸುವಿಗೆ ಬಂದು ನೀವು ಕೇಳಿ ನಿಮ್ಮ ಸಂಗತಿಗೆ ಬಂದದ್ರಿಂದ ನಾನು ಇವತ್ತು ನಿಮ್ಮ ತಮ್ಮ ಒಂದು ಸಜ್ಜನರ ಸಂಗತಿಗೆ ಬಂದದ್ರಿಂದ ಇವತ್ತು ನಾನು ಈ ರಾಜಕುಮಾರ ಆಗಿ ಹುಟ್ಟಿದ್ದೀನಿ ಅಂತ. ಸಂಗತಿಯ ಫಲ ಬಹಳ ಮಹತ್ವಪೂರ್ಣ ಐತೆ. ನಾವೀಗ ನೋಡ್ರಿ, ಮಳೆ ಬಂತ, ಆಚಾರ್ಯ ಭಗವಂತರು ಮೂಕ್ ಮಾಟಿಲ್ ಬರ್ದಾರೆ, ಬಾದಲು ಸೆ ಶುಭ್ರ ಜಲ್ ಕಿ ಧಾರಾ जरती है, दरा धूल में आकर दलदल में बदल जाती, वही जल की धारा नीम के जड़ पर जाकर खटुता में डल जाती, वही जल की धारा ईक की जड़ पर गए तो मीठा बन जाती, सागर में गिरकर लवणाकार कहलाती, वही जल की धारा हलाहल विषधर के मुंह पर जाकर हलाहल विष बन जाता है, वही जल की धारा सागर में गिर करके तो लवणाकार कहलाती है, वही जल की धारा बेटा
स्वाति का काल हो मोती बनकर झिलमिलाती है बेटा। स्वाति काल में सीप के अंदर जा कर के गिरती तो मोती बन के झिलमिलाती। जलीय सत्ता वही है बेटा। ನೀರೇನು ಬೇರೆ ಇಲ್ಲ, ನೀರೆಲ್ಲ ಅದೇ ಮಳೆಯಿಂದ ಮೋಡದಿಂದ ಸುರಿತು ಬಂದು ದುಗುಳು ಮಣ್ಣಿನಲ್ಲಿ ಬಿದ್ದು ಕೆಸರಾತು. ಅದೇ ನೀರಿನ ಹನಿ ಬೇವಿನ ಗಿಡದ ಬೇರದಲ್ಲಿ ಹೋದರೆ ಕೈ ಆಗ್ತದೆ. ಅದೇ ಬೀರಿನ ಹನಿ ಕಬ್ಬಿನ ಬೇರಲ್ಲಿ ಹೋದರೆ ಸಿಹಿ ಆಗ್ತದೆ. ಅದೇ ನೀರಿನ ಹನಿ ಹಾವಿನ ಬಾಯಲ್ಲಿ ಹೋತು ಅಂತಂದರೆ ಹಲ್ಲ ಹಲ್ಲ ಅಂತಕ್ಕಂಥ ಒಂದು ವಿಷ ಆಗ್ತದಂತೆ. ಯಾವ್ದ್ರಾಗ ಕಾಳಿಂಗ ಸರ್ಪದ ಬಾಯಿಗೆ ಹೋತು ಅಂದರೆ ಅದು ಹಲ್ಲ ಹಲ್ಲ ಅಂದರೆ ಸೈನೈಡ್ ಅಂತ ಒಂದು ವಿಷ ಬಂದಿದೆ, ಆ ವಿಷ ಆಗಿಬಿಡ್ತದೆ. ಅದೇ ನೀರಿನ ಹನಿ ಸಮುದ್ರದಲ್ಲಿ ಬಿತ್ತು ಅಂದರೆ ಲವಣಾಕಾರ ಅಪಾರವಾದ ಉಪ್ಪು ಆಗಿಬಿಡ್ತದೆ. ಅದೇ ನೀರಿನ ಹನಿ ಸ್ವಾತಿಯ ನಕ್ಷತ್ರದಲ್ಲಿ ಸಿಪ್ಪೆ ಒಳಗೆ ಹೋತು ಅಂತಂದರೆ ಸಿಪ್ಪಿನ ಏನಂತಿರಲ್ಲ ಅದರೊಳಗೆ ಹೋತು ಅಂತ ಅಂದರೆ ಮುತ್ತಾಗಿ ಹೊಳಿತದೆ ಜಗತ್ತಲ್ಲಿ. ಅದರ ನೀರು ಅದೇನೇ ಇದೆ, ಏನಿದೆ, ಆದರೆ ನೀರಿನಿಂದ ಇದಲ್ಲ, ಅದು ಯಾವ ಸಂಗತಿಯಲ್ಲಿ ಹೋತು. ಅದಕ್ಕಾಗಿ ಧರ್ಮಾತ್ಮವರನ್ನು ಬಿಟ್ಟು ಬೇರಿನ್ನೊಂದೆಡೆಯಲ್ಲಿ ಎಲ್ಲೂ ದೊರೆಯಲಾರದಂಥ ವಸ್ತು ಎಲ್ಲೂ ನಮಗೆ ಸಿಗೋದಿಲ್ಲ. ಆ ಧರ್ಮಾತ್ಮರು ಎಲ್ಲಿದ್ದಾರ, ಆ ಧರ್ಮ ಯಾರಲ್ಲಿದೆ, ನಮಗದನ್ನು ಏನು ಮಾಡಬೇಕು? ಅವರ ಶರಣದಲ್ಲಿ ನಾವು ಹೋಗಬೇಕು. ಇಂಥವು ಎಷ್ಟು ಕಥೆಗಳು ಬರ್ತವೆ. ಒಬ್ಬರು ಭರತ ಅಂತಕ್ಕಂಥವ್ರು ಆಗಿ ಹೋಗಿದ್ದಾರೆ. ತಮಗೆಲ್ಲ ಗೊತ್ತಿದ್ದಂಗೆ ಭರತ್ ಚಕ್ರವರ್ತಿ ಅವರಲ್ಲ, ಶ್ರೀರಾಮಚಂದ್ರನ ಒಬ್ಬರು ತಮ್ಮ ಇದ್ದರು ಭರತ ಅಂತ. ಅವರು ಮನೆಯಲ್ಲಿದ್ದಾಗಲೇ ನಾನು ದೀಕ್ಷೆ ತಗೊಳ್ಬೇಕಂತ ಚಿಕ್ಕವಳಿಂದನೂ ಅವ್ರಿಗೆ ಬಹಳ ಭಾವನೆ ಇತ್ತಂತೆ. ಆದರೆ ಕರ್ಮ ಅಡ್ಡಗೋಡೆಯನ್ನು ಕಟ್ತಾ ಇತ್ತು. ಆದರೆ ನಮ್ಮ ಪುರುಷಾರ್ಥದ ಪ್ರಬಲತೆ ಇರಲ್ಲ. ಇವತ್ತು ಹಾಗಾತು, ಇವತ್ತು ಹೀಗಾತು. ಒಂದಿನ ಶ್ರೀರಾಮ್ ಹೇಳ್ತಾನೆ, ನಾನು ದೀಕ್ಷೆ ತಗೊತೇನೆ ಅಂತ. ನಾನು ಎಲ್ಲಿಂದ ವನವಾಸದಿಂದ ಬರಲ್ಲ, ಅಲ್ಲಿ ತಕ್ಕ ಈ ರಾಜ್ಯವನ್ನು ಆಳೋದು ನಿಮ್ಮದ ಧರ್ಮ ಐತೆ. ಅಲ್ಲಿ ತಕ್ಕ ನನ್ನ ಆದೇಶವನ್ನು ಪಾಲನೆ ಮಾಡಬೇಕು. ಇನ್ನೇನು ಮಾಡಬೇಕು? ಮಾಡಿದರು. ಹೇಗೆ ಮಾಡ್ತಿದ್ರಂತೆ? ಆ ಸಿಂಹಾಸನದ ಮೇಲೆ ಅವರ ಪಾದುಕಗಳನ್ನಿಟ್ಕೊಂಡು, ಅಂದರೆ ರಾಮಂದ ಅಂದರೆ ಚರಣ ಮಾಡಿಕೊಂಡು, ಪಾದುಕ ಅಂದರೆ ಚಪ್ಪಲಿ ಅಲ್ಲ. ನೀವು ಮತ್ತೇನೋ ಬೇರೆ ತಿಳ್ಕೊಂಡು ಹೋಗ್ಬೇಡ್ರಿ. ಈ ಭಾಳ ವಿಚಿತ್ರ ಅದರ. ಆ ಚಪ್ಪಲಿ ಪೂಜೆ ಮಾಡೋದಲ್ಲ, ಆ ಚಪ್ಪಲಿ ಜೊತೆ ಆದೇಶ ಮಾಡೋದಲ್ಲ. ಅವರು ಚರಣವನ್ನು ಮಾಡಿಕೊಂಡು ಅದರ ಮೇಲೆ ಇಟ್ಟು ಮತ್ತು ಕೇಳ್ತಿದ್ರಂತೆ, ಹೀಗೆ ಮಾಡೋದ, ನಾನು ಹೀಗೆ ಶಾಸನ ಮಾಡಬೇಕಾ? ತಾವು ಹೇಗೆ ಹೇಳ್ತೀರ ಹಾಗೆ ಮಾಡ್ತೀವಿ. ಹಾಗೆ ಏಕಲವ್ಯನು ನಾವು ಕೂಡ ಒಂದಿನ ಸಿದ್ಧತ್ವ ಶುದ್ಧತ್ವ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋಣ. ಅಹಿಂಸಾ ಪರಮೋ ಧರ್ಮ ಕಿ परम पूज संत शिरोमणि आचार्य गुरुवर विद्यासागर जी महाराज। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार।